ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 15ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಬಾಹ್ಯಾಕಾಶ ನಗರವನ್ನು ಎಲ್ಲಿ ಸ್ಥಾಪಿಸಲಿದ್ದಾರೆ? ಸರಿಯಾದಂಥ ಉತ್ತರ ತಿರುಪತಿಯಲ್ಲಿ. ಇತ್ತೀಚೆಗೆ ಜೋನಾಸ್ ಗಹರ್ ಸ್ಟೋರೆ ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ನಾರ್ವೆ. ಇತ್ತೀಚೆಗೆ ಭಾರತದ ಮೊದಲ ವಿದೇಶಿ ಅಟಲ್ ಇನ್ನೋವೇಷನ್ ಸೆಂಟರ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದಂಥ ಉತ್ತರ ಅಬುಧಾಬಿಯಲ್ಲಿ. ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜಧಾನಿ. ಇತ್ತೀಚೆಗೆ ಎಲಾನ್ ಮಸ್ಕ್ ಅವರನ್ನು ಹಿಂದಿಕ್ಕಿದ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಸರಿಯಾದಂಥ ಉತ್ತರ ಲ್ಯಾರಿ ಎಲಿಸನ್. ಇತ್ತೀಚೆಗೆ 44ನೇ SCO ರ್ಯಾಟ್ಸ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ರೀಜನಲ್ ಆ್ಯಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಕೌನ್ಸಿಲ್ ಸಭೆ ಎಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಕಿರ್ಗಿಸ್ತಾನ್ನ ಚೋಲ್ಪನ್ ಅತಾದಲ್ಲಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಂಭವ ವ್ಯವಸ್ಥೆಯು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದಂಥ ಉತ್ತರ ಭಾರತೀಯ ಸೇನೆಗೆ. ಇತ್ತೀಚೆಗೆ ವಿಶ್ವದ ಮೊದಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಆದಿ ಸಂಸ್ಕೃತಿಯನ್ನು ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದಂಥ ಉತ್ತರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಸಣ್ಣ ಉಪಗ್ರಹ ಉಡಾವಣಾ ವಾಹನ ತಂತ್ರಜ್ಞಾನಕ್ಕಾಗಿ ಇಸ್ರೋ ಇತ್ತೀಚೆಗೆ ಯಾರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದಂಥ ಉತ್ತರ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇತ್ತೀಚೆಗೆ ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಭಾರತದ ಮೊದಲ ಬಿದಿರು ಆಧಾರಿತ ಜೈವಿಕ ಸಂಸ್ಕರಣಾಗಾರವನ್ನು ಎಲ್ಲಿ ಸ್ಥಾಪಿಸಿದೆ? ಸರಿಯಾದಂಥ ಉತ್ತರ ಅಸ್ಸಾಂನ ನುಮಲಿಗಾರ್ಹ್ನಲ್ಲಿ. ಇತ್ತೀಚೆಗೆ ಭಾರತದ ಮೊದಲ ಮಹಿಳಾ ತ್ರಿಸೇವಾ ನೌಕಾಯಾನ ದಂಡಯಾತ್ರೆ ಸಮುದ್ರಿ ಪ್ರದಕ್ಷಿಣೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದಂಥ ಉತ್ತರ IASV ತ್ರಿವೇಣಿ ಇಂಡಿಯನ್ ಆರ್ಮಿ ಸೇಲಿಂಗ್ ವೆಸಲ್ ತ್ರಿವೇಣಿ. ಇತ್ತೀಚೆಗೆ ಚರ್ಚೆಯಲ್ಲಿರುವ ಡಿಫರೆಂಟ್ ಬಟ್ ನೋ ಲೆಸ್ ಪುಸ್ತಕ ಯಾರಿಗೆ ಸಂಬಂಧಿಸಿದೆ? ಸರಿಯಾದಂಥ ಉತ್ತರ ಅನುಪಮ್ ಖೇರ್. ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸ್ 9/11 ದಾಳಿಯ 24ನೇ ವಾರ್ಷಿಕೋತ್ಸವವನ್ನು ಆಚರಿಸಿತು. 9/11 ದಾಳಿಯು ಯಾವಾಗ ನಡೆದಿತ್ತು? ಸರಿಯಾದಂಥ ಉತ್ತರ ಸೆಪ್ಟೆಂಬರ್ 11, 2001ರಂದು. ಇತ್ತೀಚೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು 2 ರಕ್ಷಣಾ ಕೇಂದ್ರಗಳನ್ನು ಎಲ್ಲಿ ಸ್ಥಾಪಿಸಲಿದ್ದಾರೆ? ಸರಿಯಾದಂಥ ಉತ್ತರ ಮಡಕಸಿರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು.